ನ್ಯಾಚುರಲ್ ಆದ ಗ್ಲೋ ಕೊಡುವಂತಹ ಗ್ಲಾಸ್ ಸ್ಕಿನ್ ಆಗುವಂತಹ ರೆಮಿಡಿಯನ್ನು ಫೇಸಲ್ಲಿ ಎಷ್ಟೋ ಬದಲಾವಣೆ ಬಂದಿರುತ್ತೆ. ಈ ರೀತಿ ಕಾಟನ್ ಬಟ್ಟೆಯಿಂದ ತೆಗೆದಿದ್ದೀನಿ ನೋಡಿ. ಕಣ್ಣಿನ ಕೆಳಗಡೆ ಎಲ್ಲ ಅಪ್ಲೈ ಮಾಡ್ಕೋಬೇಕು. ಹಾಯ್, ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಫೇಸ್ ಪ್ಯಾಕನ್ನು ಮಾಡಿ ತೋರಿಸ್ತೀನಿ. ನಿಮ್ಮ ಫೇಸು ಡಲ್ಲಾಗಿದೆಯಾ, ಮೇಕಪ್ ಇಲ್ಲ ಅಂದರೆ ಯಾವಾಗಲೂ ಡಲ್ಲಾಗಿಯೇ ಇರುತ್ತಾ, ನ್ಯಾಚುರಲ್ ಆದ ಗ್ಲೋ ಇಲ್ಲದೇ ಇರುವ ಫೇಸ್ ಆಗಿದೆಯಾ, ಇನ್ನು ಮುಂದೆ ಅದೆಲ್ಲ ಚಿಂತೆ ಬಿಟ್ಟುಬಿಡಿ. ನಾನು ಇವತ್ತಿನ ವಿಡಿಯೋದಲ್ಲಿ ನ್ಯಾಚುರಲ್ ಆದ ಗ್ಲೋ ಕೊಡುವಂತಹ ಗ್ಲಾಸ್ ಸ್ಕಿನ್ ಆಗುವಂತಹ ರೆಮಿಡಿಯನ್ನು ಮಾಡಿ ಅಪ್ಲೈ ಮಾಡಿ ಒಳ್ಳೆ ರಿಸಲ್ಟ್ ಬಂದಿರೋದನ್ನು ತೋರಿಸ್ತೀನಿ. ಪೂರ್ತಿ ವಿಡಿಯೋ ನೋಡಿ. ನಿಮಗೂ ಯೂಸ್ ಅನಿಸಿದರೆ ಒಂದು ಲೈಕ್ ಮಾಡಿ. ವಿಲಾಸಿನಿ ಬ್ಯೂಟಿ ಕೇರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ವಿಡಿಯೋವನ್ನು ಶೇರ್ ಮಾಡಿ. ನಿಮಗೇನಾದರೂ ವಿಡಿಯೋ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನನಗೆ ಗೊತ್ತಿರುವಂತಹ ವಿಡಿಯೋವನ್ನು ಮಾಡಿ ತೋರಿಸ್ತೀನಿ. ಹಾಗೆ ಕನ್ನಡ ಬ್ಯೂಟಿ ಟಿಪ್ಸು ಬೇಕು ಅಂದರೆ ವಿಲಾಸಿನಿ ಬ್ಯೂಟಿ ಕೇರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚು ಹೆಚ್ಚು ವಿಡಿಯೋವನ್ನು ಶೇರ್ ಮಾಡಿ. ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ನನ್ನ ಜೊತೆ ಹಂಚ್ಕೊಳ್ಳಿ. ಓಕೆನಾ? ನಿಮ್ಮ ಕಮೆಂಟ್ಗಾಗಿ ನಾನು ಕಾಯ್ತಾ ಇರ್ತೀನಿ. ಬನ್ನಿ, ಹಾಗಾದರೆ ಏನೆಲ್ಲ ಬೆನಿಫಿಟ್ಸ್ ಇದೆ, ನಮ್ಮ ಸ್ಕಿನ್ನನ್ನು ನಾವು ನ್ಯಾಚುರಲ್ ಆಗಿ ಗ್ಲೋ ಆಗುವ ಹಾಗೆ, ಗ್ಲಾಸ್ ಥರ ಹೊಳೆಯೋ ಹಾಗೆ ಮಾಡ್ಕೋಬೋದು ಅಂತ ಹೇಳ್ಕೊಡ್ತೀನಿ. ಒಂದು ಬೌಲನ್ನು ತಗೊಂಡಿದ್ದೀನಿ. ಮನೆಯಲ್ಲೇ ಇರುವಂತಹ ಅಕ್ಕಿ ಹಿಟ್ಟು, ಅಂದರೆ ನೈಸಾಗಿರುವಂತಹ ಅಕ್ಕಿ ಹಿಟ್ಟು ಆಗಿರಬೇಕು. ಇದು 1 ಟೇಬಲ್ ಸ್ಪೂನನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವೇನಾದರೂ ಕುತ್ತಿಗೆ ಹಿಂಭಾಗ, ಕುತ್ತಿಗೆಯ ಮುಂಭಾಗಕ್ಕೆಲ್ಲ ಅಪ್ಲೈ ಮಾಡೋದಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ ಫೇಸಿಗೆ ಅಷ್ಟೇ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಇದಕ್ಕೆ ಅಲೋವೆರಾ ಜೆಲ್ಲು 1 ಟೇಬಲ್ ಸ್ಪೂನ್ ಬೇಕಾಗತ್ತೆ. ಹಾಗೆ ಇದಕ್ಕೆ ನೀರೇನು ಹಾಕೋದು ಬೇಡ. ಓಕೆನಾ? ನೀರು ಸ್ವಲ್ಪನೂ ಹಾಕೋದು ಬೇಡ. ಇದಕ್ಕೆ ರೋಸ್ ವಾಟರ್ ಬೇಕು. ರೋಸ್ ವಾಟರಿಂದನೇ ಮಿಕ್ಸನ್ನು ಕೊಡಬೇಕು. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ರೋಸ್ ವಾಟರನ್ನು ಹಾಕ್ತಾ ಇದ್ದೀನಿ. ರೋಸ್ ವಾಟರ್ ಆದರೂ ಅಷ್ಟೇ ನಮ್ಮ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ. ಹಾಗೆ ಯಾವುದಾದ್ರೂ ಡ್ಯಾಮೇಜ್ ಇದ್ದರೂ ಕೂಡ ಸರಿದೂಗಿಸ್ಕೊಂಡು ಹೋಗುತ್ತೆ. ತುಂಬ ಸ್ಮೂತಾಗಿ ಸ್ಕಿನ್ ಇರುತ್ತೆ. ಹಾಗೆ ಅಕ್ಕಿ ಹಿಟ್ಟು ನಮ್ಮ ಮುಖ ಸ್ಕ್ರಬ್ ಆಗುತ್ತೆ, ಫೇಸು ಸ್ಕ್ರಬ್ ಆಗುತ್ತೆ. ಹಾಗೆ ನ್ಯಾಚುರಲ್ ಗ್ಲೋ ಕೊಡುತ್ತೆ. ತುಂಬ ಶೈನಿಂಗ್ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಅಲೋವೆರಾ ಜೆಲ್ ಆದರೂ ಅಷ್ಟೇ ನಮ್ಮ ಸ್ಕಿನ್ನು ತುಂಬ ಸ್ಮೂತ್ ಆಗುತ್ತೆ. ನಮ್ಮ ಸ್ಕಿನ್ನಿಗೆ, ಫೇಸಿಗೆಲ್ಲ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಇವು 3 ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಮತ್ತು ಬೇರೆ ಏನೂ ಹಾಕೋದು ಬೇಡ. ನೀವು ಇದನ್ನು ಡೈಲಿ 1 ಟೈಮು ಅಪ್ಲೈ ಮಾಡ್ಕೋಬೇಕು. ಹಾಗೆ 7 ದಿನ ಕಂಟಿನ್ಯೂ 7 ದಿನ ನೀವು ಅಪ್ಲೈ ಮಾಡಲೇಬೇಕು. ನಿಮಗೆ ಫಸ್ಟ್ ದಿನವೇ ನಿಮಗೆ ರಿಸಲ್ಟ್ ಸಿಕ್ಕಿರುತ್ತೆ. ಆದರೆ 7 ದಿನದಲ್ಲಂತೂ ನಿಮ್ಮ ಫೇಸಲ್ಲಿ ಎಷ್ಟೋ ಬದಲಾವಣೆ ಬಂದಿರುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಒಂದು ರೀತಿ ಜೆಲ್ ಥರ ರೆಡಿ ಆಗುತ್ತೆ. ನೀವು 7 ದಿನದಲ್ಲಿ ನೋಡಿ ನಿಮ್ಮ ಸ್ಕಿನ್ ಹೇಗಿತ್ತು, ಈಗ ಹೇಗಾಗಿದೆ. ನ್ಯಾಚುರಲ್ ಗ್ಲೋ ಬರುತ್ತೆ, ಅಂದರೆ ಗ್ಲಾಸ್ ಥರ ಹೊಳೆಯೋ ಥರ ಆಗುತ್ತೆ. ಏನಾದರೂ ನಿಮ್ಮದು ಮುಖದಲ್ಲಿ ಡೆಡ್ ಸ್ಕಿನ್ನು, ಹಾಗೆ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಇದ್ದರೂ ಕೂಡ ಹೊರಟೋಗುತ್ತೆ. ಯಾವುದೇ ಚಿಕ್ಕ ಚಿಕ್ಕ ಕಲೆಗಳಿದ್ರೂ ಕೂಡ ಹೊರಟೋಗುತ್ತೆ. ನ್ಯಾಚುರಲ್ ಗ್ಲೋ ಬರಲಿಕ್ಕೆ ನಂಬರ್ 1 ರೆಮಿಡಿ ಅಂತ ಹೇಳ್ಬೋದು. ರೆಡಿ ಆಯಿತು. ಈಗ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ. ನಮ್ಮ ಮುಖವನ್ನು ಚೆನ್ನಾಗಿ ಒಂದು ಸಲ ವಾಶ್ ಮಾಡ್ಕೋಬೇಕು. ಓಕೆನಾ? ವಾಶ್ ಮಾಡಿಕೊಂಡೇ ಇದನ್ನು ಅಪ್ಲೈ ಮಾಡ್ಕೋಬೇಕು. ಈ ರೀತಿ ಎಲ್ಲ ಕಡೆನೂ ಅಪ್ಲೈ ಮಾಡಿ, ಸ್ವಲ್ಪ ನಾವು ಅಪ್ಲೈ ಮಾಡುವಾಗ ಅಲ್ಲಲ್ಲಿ ಸ್ವಲ್ಪ ಮಸಾಜನ್ನು ಕೊಡಬೇಕು. ಅದರಲ್ಲಿ ರೌಂಡ್ ಶೇಪಲ್ಲಿ ಮಸಾಜನ್ನು ಕೊಡಬೇಕಾಗತ್ತೆ. ಓಕೆನಾ? ಆವಾಗ ನಮ್ಮ ಸ್ಕಿನ್ನು ಅದು ಗಟ್ಟಿಯಾಗಿ ತಗೊಳ್ಳುತ್ತೆ. ನಾವು ಹಾಗೆ ಸುಮ್ಮನೆ ಅಪ್ಲೈ ಮಾಡ್ಬೋದಲ್ಲ, ಅಲ್ಲಲ್ಲೇ ಸ್ವಲ್ಪ ಮಸಾಜ್ ಕೊಡ್ತಾ ಹೋದರೆ ಸ್ಕಿನ್ನಲ್ಲಿ ಏನಾದರೂ ಅಂದರೆ ಡೆಡ್ ಸ್ಕಿನ್ನು ಇವೆಲ್ಲ ಹೊರಟೋಗುತ್ತೆ. ಓಕೆನಾ? ಇದು ಪೂರ್ತಿ ಒಣಗಬೇಕು ಅಂತ ಇಲ್ಲ, ಸ್ವಲ್ಪ ಹಸಿರಬೇಕು. ಅಂದರೆ ಒಂದು 5ರಿಂದ 6-7 ನಿಮಿಷಕ್ಕೆ ಸಾಕು. ಆವಾಗ ಮುಖವನ್ನು ಚೆನ್ನಾಗಿ ತೊಳಿಬೇಕು. ಅಂದರೆ ನಾನು ತೋರಿಸ್ತೀನಿ ಯಾವ ರೀತಿ
ನಾನು ಅಪ್ಲೈ ಮಾಡಿರೋದನ್ನು ತೆಗಿಬೇಕು ಅನ್ನೋದನ್ನು ನೋಡಿ. ಈಗ ಒಣಗಿದೆ ಅಲ್ವಾ, ಸ್ವಲ್ಪ ಹಸೆ ಇರಬೇಕು, ಓಕೆನಾ. ತುಂಬ ಡ್ರೈ ಆಗಲಿಕ್ಕೆ ಬಿಡಬಾರ್ದು, ಗಟ್ಟಿಯಾಗಿಬಿಡುತ್ತೆ ಅಂದರೆ ಅದು ಆವಾಗ ನಮ್ಮ ಸ್ಕಿನ್ನಿಗೆ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಗಟ್ಟಿ ಆಗಬಾರ್ದು. ಇಲ್ಲಿ ನಾನು ಕಾಟನ್ ಬಟ್ಟೆನ ಒದ್ದೆ ಮಾಡಿಕೊಂಡು ತೊಗೊಂಡಿದ್ದೀನಿ. ಇದರಿಂದ ಈ ರೀತಿ ಒಂದು ಸಲ ಮುಖ ಎಲ್ಲ ಇನ್ನೂ ಒದ್ದೆ ಆಗಬೇಕು, ಆ ರೀತಿ ಒಂದು ಸಲ ಕಾಟನ್ ಬಟ್ಟೆ ಒದ್ದೆ ಮಾಡ್ಕೋಬೇಕು, ಓಕೆನಾ. ಅದರಿಂದನೇ ಈ ರೀತಿ ನಿಧಾನವಾಗಿ ತೆಗಿಬೇಕು. ಆವಾಗ ಏನಾಗುತ್ತೆ, ನಮ್ಮ ಸ್ಕಿನ್ನಿಗೆ ಯಾವುದೇ ರೀತಿ ಡ್ಯಾಮೇಜ್ ಆಗೋಲ್ಲ. ನಾವೀಗ ಸರಿ ಮಸಾಜ್ ಕೊಟ್ಟು ಉಜ್ಜಿ ತೊಳೆದ್ಬಿಟ್ರೆ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಬಟ್ಟೆಯಿಂದನೇ ನಿಧಾನವಾಗಿ ಈ ರೀತಿ ಎಲ್ಲವನ್ನು ತೆಗಿಬೇಕು. ಆವಾಗ ಅಲ್ಲೇ ಅದು ಕಲೆ ಎಲ್ಲ ಇದ್ದರೂ ಅದ್ರ ಜೊತೆ ಹೊರಟೋಗತ್ತೆ, ನ್ಯಾಚುರಲ್ ಗ್ಲೋ ಸಿಗತ್ತೆ. ಈ ರೀತಿ ಕಾಟನ್ ಬಟ್ಟೆಯಿಂದ ತೆಗೆದಿದ್ದೀನಿ ನೋಡಿ. ಕಣ್ಣಿನ ಕೆಳಗಡೆ ಎಲ್ಲ ಅಪ್ಲೈ ಮಾಡ್ಕೋಬೇಕು, ಎಲ್ಲೂ ಬಿಡಬಾರ್ದು. ಕಣ್ಣಿನ ಮೇಲ್ಗಡೆ ಕೆಳಗಡೆ ಎಲ್ಲ ಅಪ್ಲೈ ಮಾಡಿಕೊಂಡ್ರೆ ಆಗ ಸ್ವಲ್ಪ ಬ್ಲ್ಯಾಕ್ ಅಂದರೆ ಕಣ್ಣಿನ ಕೆಳಗಡೆ ಸ್ವಲ್ಪ ಬ್ಲ್ಯಾಕ್ ಇರುತ್ತೆ ಅಲ್ವ, ಅದು ಕೂಡ ಹೊರಟೋಗತ್ತೆ. ನೋಡಿ ಹೇಗಾಗಿದೆ ಅಂತ ನೋಡೋಣ. ಈಗ ನೋಡಿ ನಾನು ಫೇಸ್ ತೊಳ್ಕೊಂಡು ಬಂದಿದ್ದೀನಿ. ಅಂದರೆ ಇದು ಉಗುರು ಬೆಚ್ಚಗನ್ನ ನೀರಿಂದ ತೊಳ್ಕೊಬೇಕು, ಸೋಪು ಹಾಕಿ ತೊಳ್ಕೊಬೋದು, ಓಕೆನಾ. ನೋಡಿ ನಾನು ಫೇಸ್ ತೊಳೆದು ಒಂದು 15-20 ನಿಮಿಷ ಆಗಿದೆ, ತೋರಿಸ್ತಾ ಇದ್ದೀನಿ. ಎಷ್ಟು ಗ್ಲೋ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಗ್ಲೋ ಬಂದಿರುತ್ತೆ, ತುಂಬಾ ಚೆನ್ನಾಗಿ ಆಗುತ್ತೆ. ಗ್ಲಾಸ್ ಥರ ಹಾಗೆ ಮುಟ್ಟಿದರೆ ತುಂಬ ಸ್ಮೂತಾಗಿ ಇರುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ. ನೀವು ಒಂದೇ ದಿನಕ್ಕಂತೂ ಇಷ್ಟು ರಿಸಲ್ಟ್ ಸಿಕ್ಕಿದೆ, ಇನ್ನು 7 ದಿನ ಆದಮೇಲೆ ಯಾವ ರೀತಿ ರಿಸಲ್ಟ್ ಸಿಗ್ಬೋದಲ್ವ. ತುಂಬ ಒಳ್ಳೆ ರಿಸಲ್ಟ್ ಅಂತೂ ಪಕ್ಕ ಸಿಗುತ್ತೆ. ನಾನು ಹೇಳೋ ರೀತಿಯಲ್ಲಿ ನೀವು ರೆಮಿಡಿಯನ್ನು ಮಾಡಿ ಅಪ್ಲೈ ಮಾಡಿ ಒಳ್ಳೆ ರಿಸಲ್ಟು ಸಿಗುತ್ತೆ. ಚಿಕ್ಕ ಚಿಕ್ಕ ಕಲೆ ಇದ್ದರೂ ಹೊರಟೋಗುತ್ತೆ. ಹಾಗೆ ಅಂದರೆ ಡೆಡ್ ಸ್ಕಿನ್ ಎಲ್ಲ ಇದ್ದರೆ ಇವೆಲ್ಲ ಹೊರಟೋಗ್ಬಿಡತ್ತೆ. ನೋಡಿದ್ರಿ ಅಲ್ವಾ, 1-2 ವಸ್ತು ಇದ್ದರೆ ಸಾಕು, ನಮ್ಮ ಫೇಸನ್ನು ನಾವು ತುಂಬ ಚೆನ್ನಾಗಿ ಇಟ್ಕೋಬೋದು. ನ್ಯಾಚುರಲ್ ಆದ ಗ್ಲೋ ಬರುತ್ತೆ, ಓಕೆನಾ. ನಾವು ಹೊರಗಡೆಯಿಂದ ತುಂಬ ರೊಕ್ಕ ಕೊಟ್ಟು ತಂದು ನಮ್ಮ ಫೇಸಿಗೆ ಅಪ್ಲೈ ಮಾಡುವ ಬದಲು ನಮ್ಮ ಮನೆ ಒಳಗಡೆ ಅಡುಗೆ ಮನೆಯಲ್ಲೇ ಇರುವಂತಹ ವಸ್ತು ಬಳಸಿ ನಮ್ಮ ಫೇಸನ್ನು ತುಂಬ ಚೆನ್ನಾಗಿ ಇಟ್ಕೋಬೋದಲ್ವ. ನನ್ನ ಫೇಸನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಗ್ಲಾಸ್ ಥರ ಹೊಳೆಯುತ್ತೆ. ಹೊರಗಡೆನೂ ಯಾವ ಬಿಸಿಲಿಗೆ ಹೋದ್ರೂ ಕೂಡ ಏನೂ ಆಗಲ್ಲ. ಇದೇ ರೀತಿ ನಾವು ಮನೆಯಲ್ಲೇ ಹೋಮ್ ಮೇಡ್ ಕ್ರೀಮನ್ನು ಮಾಡಿ ಅಪ್ಲೈ ಮಾಡ್ತಾ ಬಂದರೆ ನಮ್ಮ ಸ್ಕಿನ್ನನ್ನು ನಾವು ತುಂಬ ಚೆನ್ನಾಗಿ ಇಟ್ಕೋಬೋದು, ಗ್ಲಾಸ್ ಥರ ಹೊಳೆಯುತ್ತೆ, ಓಕೆನಾ. ಒಮ್ಮೆ ನೀವು ಟ್ರೈ ಮಾಡಿ, 7 ದಿನದಲ್ಲಂತೂ ಫುಲ್ ರಿಸಲ್ಟ್ ನಿಮಗೆ ಸಿಗುತ್ತೆ, ನಾನು ಗ್ಯಾರಂಟಿ ಕೊಡ್ತೀನಿ, ಓಕೆನಾ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಇಂತಹ ಬ್ಯೂಟಿ ಟಿಪ್ಸ್ ಬೇಕು ಅಂದರೆ ಕನ್ನಡ ಬ್ಯೂಟಿ ಟಿಪ್ಸ್ಗಾಗಿ ನನ್ನ ಚಾನಲು ವಿಲಾಸಿನಿ ಬ್ಯೂಟಿ ಲೈಫ್ ಚಾನಲ್, ವಿಲಾಸಿನಿ ಬ್ಯೂಟಿ ಕೇರ್. ಮೊದಲು ವಿಲಾಸಿನಿ ಬ್ಯೂಟಿ ಲೈಫ್ ಅಂತ ಇತ್ತು, ನಾನು ಚೇಂಜ್ ಮಾಡಿದ್ದೀನಿ. ವಿಲಾಸಿನಿ ಬ್ಯೂಟಿ ಕೇರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ನನ್ನ ಜೊತೆ ಹಂಚ್ಕೊಳ್ಳಿ, ಓಕೆನಾ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ಇನ್ನೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.